ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಬಹಳ ಮಸ್ತಾಗಿರುವಂತಹ ಸ್ನ್ಯಾಕ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಸಂಜೆ ಮುಂದೆ ಎಲ್ಲರೂ ಕುಂತ ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂತ ಮತ್ತು ರೀ ಹೊರಗೆ ಮಳೆ ಬರಾಕತ್ತಿತ್ತು ಅಂತಂದ್ರೆ ಈ ರೀತಿಯಾಗಿರುವಂಥ ಸ್ನ್ಯಾಕ್ಸನ್ನು ಮಾಡಿ ಮ್ಯಾಲೊಂದು ಕಪ್ ಚಹಾ ಕುಡಿದ್ರೆ ಅಗದಿ ಭಾರಿ ಇರ್ತೈತೆ ರೀ. ಹಂಗಾದ್ರೆ ನಾವು ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀವಿ. ಅದಕ್ಕೆ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವೀರ್ ಜೋಸಫ್ಗಳನ್ನ ಪಟ್ನ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ನೋಡಿ, ಇದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಮೊಳಕೆ ಕಾಳನ್ನ ತೊಗೊಳ್ಬೇಕಾಕೈತೆ ರೀ. ಹೆಸರು ಕಾಳನ್ನ ಮೊಳಕೆ ಕಾಳನ್ನ ನೀವು ತೊಗೊರಿ. ಅಕಸ್ಮಾತ್ ನಿಮ್ಮ ಕಡೆ ಹೆಸರು ಕಾಳು ಮೊಳಕೆ ಕಾಳು ಬರ್ಸಿದ್ದು ಇರಲಿಲ್ಲ ಅಂತಂದ್ರೆ ಏನು ಮಾಡಿರಿ, ಅದೇ ಹೆಸರು ಕಾಳನ್ನ ಒಂದು ಸ್ವಲ್ಪ ಬಿಸಿ ನೀರಾಗ ಒಂದು ತಾಸು ನೆನೆ ತೊಗೊರಿ, ನಡೀತೈತೆ ರೀ. ಹಂಗಾರೆ ಮಾಡಿರಿ, ಹಂಗೆ ಬೇಕೋ ಹಂಗೆ ನೀವು ಈಸಿ ಆಗುವಂಗೆ ಮಾಡಿ. ಒಂದು ಮಿಕ್ಸರ್ ಜಾರ್ದಾಗ ಶುಂಠಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿಯನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಅದಾದ ನಂತರ ತೊಗೊಂಡಂತಹ ಈ ಏನಿದ್ದು ನೋಡ್ರಿ ಹೆಸರು ಕಾಳು, ಮೊಳಕೆ ಬರಿಸಿದಂಥ ಹೆಸರು ಕಾಳು ಮೊಳಕೆ ಕಾಳು ರೀ, ಇವನ್ನ ನೀವು ಹಾಕಿ ಏನು ಮಾಡ್ಕೊಂಬರಿ, ಗರ್ರ ಅಂಥೇಳಿ ಉಲ್ಟಾ ರನ್ ಮಾಡ್ಕೊಂಡು ತೊಗೊಂಬರಿ. ತೈತ್ರಿ ಪೂರ್ತಿ ಸಣ್ಣ ಮಾಡಿ ಪೇಸ್ಟ್ ಮಾಡೋದಿಲ್ಲ ರೀ, ಈ ರೀತಿ ತರಿತರಿಯಾಗಿ ಉಳಿಬೇಕು. ಆ ರೀತಿಯಾಗಿ ನೀವು ಮಾಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ದಾಗ ಅದನ್ನು ತಗೋರಿ. ಅದಕ್ಕೆ ಕಟ್ ಮಾಡಿರುವಂತಹ ಭಾಳ ಸಣ್ಣ ಅಲ್ರಿ, ಸ್ವಲ್ಪ ದಮ್ಮಗಿನ ಕಟ್ ಮಾಡಿರುವಂತಹ ಈರುಳ್ಳಿ, ಅದಾದ ನಂತರ ಕಟ್ ಮಾಡಿರುವಂತಹ ಅಂದ್ರೆ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿರಿ. ಮುಂದಕ್ಕೆ ನೆನೆಸಿದಂತಹ ಹೆಸರು ಬೇಳೆನ ಹಾಕ್ರಿ. ಇದನ್ನು ನೀವು ಗರಿಗರಿಯಾಗಿ ಏನು ಮಾಡ್ತಿರಲಿಲ್ಲ, ತಿನ್ನುವಾಗ ಭಾಳ ಮಸ್ತ್ ಅನ್ನಿಸ್ತೈತಿ ರೀ. ಅದಾದ ನಂತರ ಅದಕ್ಕೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ನಾವಿಲ್ಲಿ ಸೇರಿಸಿದ್ದೀವಿ ರೀ. ತಿದ್ರಿ ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಹಾಕಿದ್ದೀವಿ. ಅಜ್ವಾನನ್ನು ಕೈಯಿಂದ ಈ ರೀತಿ ತಿಕ್ಕಿ ಹಾಕೋದ್ರಿಂದ ಅದೊಂದು ಭಾಳ ಮಸ್ತಾಗಿರುವಂತಹ ಫ್ಲೇವರ್ ಬರ್ತೈತಿ ಮತ್ತು ಚಲೋನೂ ಅನ್ನಿಸ್ತಾವ್ರಿ ಅವು. ಅದಕ್ಕೆ ಅಜ್ವಾನನ್ನು ನೀವು ಹಾಕಿರಿ. ಅದಾದ ನಂತರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕಬೇಕು. ಅದಕ್ಕಿಂತ ಮೊದಲು ಸೋಡಾ ಹಾಕಿರಿ, ಉಪ್ಪನ್ನು ಆಮೇಲೆ ಸೇರಿಸೋಣ. ಈಗ ಕಾಯಿಸಿದಂತಹ ಎಣ್ಣೆಯನ್ನು ಹಾಕಿ ಚಂದಂಗಿ ಅದನ್ನು ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸ್ ಮಾಡಿರಿ. ನೋಡಿ, ಈಗ ಅದನ್ನು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಬೇಕು. ಆದರೆ ನೆನಪಿಟ್ಕೊರಿ, ನೀರು ಸೇರ್ಸಂಗಿಲ್ಲ, ಬರೀ ಅದನ್ನು ಹಂಗನ ಮಿಕ್ಸ್ ಮಾಡಿರಿ. ಈರುಳ್ಳಿ ಐತಿ, ಹೆಸರು ಕಾಳು ಐತಿ, ಅಂದ್ರೆ ಮೊಳಕೆ ಕಾಳು ಐತಿರಲ್ಲ, ಅದರಿಂದನ ಅದೆಲ್ಲ ಮಿಕ್ಸ್ ಆಗಬೇಕು. ಆ ಒಂದು ಬರಬ್ಬರಿಯಾಗಿ ಅದಕ್ಕೊಂದು ಬೈಂಡಿಂಗ್ನು ಬರ್ತದೆ. ಈಗ ಅದಕ್ಕೊಂದಿಟ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ ಮತ್ತೊಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಚಂದಂಗೆ. ಉಪ್ಪನ್ನು ಹಾಕಿ ಭಾಳ ಹೊತ್ತನ ಇಟ್ಕೊಳಕ್ಕೆ ಹೋಗ್ಬಿಡ್ರಿ. ಅವಾಗ ಚಾಲೂ ಮಾಡಕ್ಕೆ ಹತ್ತಿಬಿಡ್ರಿ. ಕರೆಕ್ಟಾಗಿ ಒಂದು ಕಲಿಸಿರಬೇಕು. ಆಮೇಲೆ ಕೈಗೆ ಒಂದಿಟ್ಟು ಎಣ್ಣೆ ಹಚ್ಕೊಂಡು ಈ ರೀತಿ ಗುಂಡಾಗಿ ಮಾಡಿ ನೀವು ಆ ಬೋಂಡಗತ್ಲೆ ಮಾಡ್ತಂತಂದ್ರೆ ಆ ರೀತಿನೂ ಮಾಡ್ಬೋದು ರೀ, ಬೇಡನಾಗಿಲ್ಲ. ಆದರೆ ನಾವಿಲ್ಲಿ ತಟ್ಟಿ ವಡೆ ಮಾಡತ್ತೇವಲ್ಲ ರೀ, ಅದಕ್ಕೆ ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ನೀವು ತಟ್ಟಿರಿ ಅಥವಾ ಬೆರಳಿಂದ ತಟ್ಟಿರಿ, ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಈ ಒಂದು ಹೆಸರು ಕಾಳಿನ ವಡೆ ಚಲೋ ಹೊತ್ನಂಗೆ ಆಗ್ತಾವೆ. ನೋಡಿ, ಈ ರೀತಿಯಾಗಿ ನೀವು ಕೆಳಗೆ ಮಾಡಿ ಒಂದೊಂದು ಮಾಡಿ ಇಟ್ಕೊಳ್ಬೋದು ರೀ. ಎಣ್ಣೆಯನ್ನು ಮೊದಲು ಕಾಯಕ್ಕಿಡ್ರಿ. ಆಮೇಲೆ ಸೇಮ್ ನಿಮಗೆ ಇದೇ ಹೆಂಗೆ ತೋರಿಸಿದೀವಲ್ಲ ಹಂಗನ ಎಲ್ಲನೂ ಈ ರೀತಿ ಕೈಯಿಂದ ತಟ್ಟಿ ವಡೆ ಮಾಡಿದ್ರಿ ಅಥವಾ ಕೆಳಗೊಂದು ಪ್ಲೇಟ್ ಮೇಲೋ ಬಟರ್ ಪೇಪರ್ ಮೇಲೋ ನೀವು ತಟ್ಟಿ ಮಾಡಿರೂ ನಡೀತೈತೆ. ಬಾಳೆ ಎಲೆ ಮೇಲೆ ತಟ್ಟು ಮಾಡಿದ್ರೂ ನಡೀತೈತೆ ರೀ. ಹೆಂಗೆ ಬೇಕೋ ನಿಮಗೆ ಹೆಂಗೆ ಈಸಿ ಆಗ್ತೈತೋ ಹಂಗೆ ಮಾಡಿ. ನೀವು ಒಂದೊಂದು ಮಾಡಿ ಡೈರೆಕ್ಟ್ ಎಣ್ಣೆಗನ ಬಿಡ್ಬೋದು ಅಥವಾ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಬಿಡ್ತು ಅಂದ್ರೆ ಹಂಗೂ ನಡೀತೈತೆ ರೀ. ಎಣ್ಣೆ ಚಂದಂಗೆ ಕಾದಿರಬೇಕು. ಕಾದಿರುವಂಥ ಎಣ್ಣೆ ಒಳಗೆ ಇದನ್ನು ಒಂದೊಂದು ಬಿಡಬೇಕು. ಫಸ್ಟಿಗೆ ಹೈ ಫ್ಲೇಮ್ದಾಗ ಇಟ್ಟು ಆಮೇಲೆ ಅದನ್ನು ನೀವು ಮೀಡಿಯಮ್ ಫ್ಲೇಮಿಗೆ ತೊಗೊಂಬಂದು ಒಂದೊಂದು ಕರಿಬೇಕು. ಈ ರೀತಿಯಾಗಿ ಸಾಂದ್ ಕಡಾಯಿ ಇತ್ತು ಅಂತಂದ್ರೆ 2 ಜಾರ್ ಅಥವಾ 2 ಚಮಚ ತೊಗೊಂಡು ನೀವು ಅವನ್ನ ತಿರುವಾಡಿ ಹಾಕಬೇಕಾಕೈತೆ ರೀ. ಅಂದ್ರೆ ಎಣ್ಣೆ ಹೊರಗೆ ಬೀಳುವುದಿಲ್ಲ, ಚಂದಂಗೆ ಬರ್ತಾವೆ ಮತ್ತು ಇವನ್ನ ನಿಮಗೆ ಈಸಿನೂ ಆಗ್ತೈತಿ. ಅಕಸ್ಮಾತ್ ನೀವು ಒಂದರಿಂದ ಮಾಡಕ್ಕೆ ಹೋದ್ರಿ ಅಂತಂದ್ರೆ ಎಣ್ಣೆ ಅದು ಪಟ್ಟ ಹೊರಗೆ ಸಿಡಿತೈತಿ, ಗೊತ್ತಾತಿರಲ್ಲ. ಅದಕ್ಕೆ ನೀವು ಈ ರೀತಿಯಾಗಿ 2 ಜಾರನ್ನು ತೊಗೊಂಡು ನೀವು ನೆನಪಿಡ್ಕೋರಿ. ಇವು ಸಿಂಪಲ್ ಆಗಿರುವಂಥ ಟಿಪ್ಸ್ಗಳು ರೀ, ಆದರೆ ಹೆಲ್ಪ್ ಆಗ್ತಾವೆ. ಈಗ ಏನು ಮಾಡಿರಿ, ಎಣ್ಣೆಯಿಂದ ಅವನ್ನ ಬರಬ್ಬರಿಯಾಗಿ ಕರೆದು ನೀವು ಚಂದಂಗೆ ತೆಗಿಬೇಕಾಕೈತೆ ರೀ. ಅದ್ರ ನೊರೆ ಅಥವಾ ಗುಳ್ಳಿ ಏನದಾವಲ್ಲ ಅವು ಕಡಿಮೆ ಆದ್ಮೇಲೆ ನೀವು ಇವನ್ನ ಕರೆದು ತೆಗೀರಿ. ಅದಾದ ನಂತರ ಸೇಮ್ ಹಂಗೆ ನೀವು ಮತ್ತೊಂದು ಬ್ಯಾಚನ್ನು ಮೊದಲು ತಟ್ಟಿ ಇಟ್ಕೊಳ್ಬೋದು ಅಥವಾ ಒಂದೊಂದು ಅದಕ್ಕಿಂತ ಮೊದಲು ನೀವು ಡೈರೆಕ್ಟಾಗಿ ಒಂದೊಂದು ತಟ್ಟಿ ಅಲ್ಲಿಂದ ಅಲ್ಲೇ ಹಾಕಿರೂ ಈಸಿಯಾಗಿನ ಆಗ್ತೈತಿ, ಜಲ್ದಿನೂ ಆಗ್ತೈತಿ ರೀ. ಈಗ ನೀವು ಒಂದೊಂದು ಎಣ್ಣೆಗ ಕರಿಬೋದು. 5-6 ಹಾಕಿ ಒಮ್ಮೆ ಮಾಡ್ಕೊರಿ, ನಡೀತೈತಿ. ತಿರ್ಲ ಅಷ್ಟಾದ ನಂತರ ಅವನ್ನ ಒಂದೊಂದು ಇದೇ ಹೇಳಿದಂಗೆ ಮೇಲೆ ಕೆಳಗೆ ಮೇಲೆ ಮಾಡಿ ನೀವು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿ ತೆಗಿಬೇಕಾಗೈತೆ ರೀ. ಸಿಂಪಲ್ ಆಗಿರುವಂಥ ರೆಸಿಪಿ ಐತಿ. ಆಮೇಲೆ ಮಳೆಗಾಲದಾಗ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಇರ್ತೈತೆ ರೀ. ಇನ್ನಿತರ ಸ್ನ್ಯಾಕ್ಸ್ಗಳನ್ನ ನೀವು ನೋಡೋರಿದ್ರಿ ಅಂತಂದ್ರೆ ನಮ್ಮ ಸವೀರ್ ಜೋಸಫ್ ಯೂಟ್ಯೂಬ್ ಚಾನಲ್ದಾಗ ಅವು ಎಲ್ಲನೂ ಸಿಗ್ತಾವೆ ರೀ. ತಾವು ನೋಡಿಲ್ಲ ಅಂತಂದ್ರೆ ಬಜ್ಜಿಗಳು ಆಮೇಲೆ ಬೇರೆ ರೀತಿಯ ಸ್ನ್ಯಾಕ್ಸ್ಗಳನ್ನ ತಾವು ಒಂದ್ಸಲ ನೋಡ್ಕೊಂಡು ಬರ್ರಿ. ಹಾಗೆ ನಮ್ಮ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ಮಾಡಿಬಿಡ್ರಿ. ಈ ರೀತಿಯಾಗಿ ನೀವು ಈ ಒಂದು ಹೆಸರು ಕಾಳಿನ ಮೊಳಕೆ ಕಾಳಿನ ಬರೆಸಿದ್ದು ಅಂತಹ ಒಡೆಯದವ್ರಲ್ಲ, ಇವು ಭಾಳ ಮಸ್ತಾಗಿರ್ತಾವೆ. ಒಂದು ಸಲ ಟ್ರೈ ಮಾಡಿ. ಅದರ ಜೊತೆ ಮ್ಯಾಲೊಂದು ಕಪ್ಪ ಏನು ರೀ ಬಿಸಿ ಬಿಸಿಯಾಗಿರುವಂತಹ ಚಹಾ ಕುಡೀರಿ. ಭಾಳ ಆನಂದ ಅನಿಸ್ತೈತಿ, ಭಾಳ ಸೊಗಸಾಗಿರ್ತೈತಿ ರೀ.
ಹಂಗೆ ಇದ್ರ ಜೊತೆ ನೀವು ಬೇಕಾದ್ರೆ ಈ ರೀತಿ ಮೆಣಸಿನ್ಕಾಯಿಯನ್ನು ಕರಿದು ತೊಗೊರಿ, ಮ್ಯಾಲೆ ಒಂದಿಟ್ಟು ಉಪ್ಪು ಧರಿಸಿ, ಅದು ಸಹ ಮಸ್ತ್ ಅನಿಸ್ತೈತೆ ರೀ. ಒಳಗೂ ನೋಡ್ಬೋದು ಎಷ್ಟು ಚಂದ ಬಂದಾವ ಅಂತೇಳಿ ಗೊತ್ತಾಕೈತೆ ರೀ. ಹಾಗಾದ್ರೆ ಈ ವಿಡಿಯೋ ಭಾಳ ಮಂದಿ ನೀವು ಇದನ್ನು ಶೇರ್ ಮಾಡಬೇಕು, ಯಾಕಂದ್ರೆ ಅವರೆಲ್ಲರಿಗೂ ಇದು ತಲುಪಬೇಕು ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ.